ಸಾಹೇಬ್ರು ಬಂದವರು ಇಷ್ಟ ಗಂಟೆ ಇತ್ತಿದೆ ತಾಳ್ಮೆ ತಗೊಂಡಿದ್ದು ಸರ್ ಯಾರು ಕಂಪ್ಲೇಂಟ್ ಯಾರು ಕೊಡ್ಬೇಕು ಸರ್ ಯಾರು ಕೊಡ್ಬೇಕು ಸರ್ ಕಂಪ್ಲೇಂಟ್ ನಾನು ಬಂದು ಕಂಪ್ಲೇಂಟ್ ಕೊಡ್ಬೇಕು ಸರ್ ಹಾಸ್ಪಿಟಲ್ ತಂದು ನೀವು ಲೇಟ್ ಆದಷ್ಟು ನಿಮಗೆ ಹಿಂಸೆ ನೀವು ಲೇಟ್ ಆದಷ್ಟು ನಿಮಗೆ ಹಿಂಸೆ ಲೇಟ್ ಆಯ್ತಾ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮಾಡ್ಬೋದಿತ್ತೇನು ಅಂದ್ರೆ ನಾಳೆ ಕಳೆದ್ಮೇಲೆ ಮಣ್ಣು ಮಾಡಿದ್ಮೇಲೆ ಸುಟ್ಟಾಕಿದ್ಮೇಲೆ ಮಾಡೋಕ್ಕಾಗಲ್ಲ. ಮಾಡ್ಬೇಕಾ ಏನು ಅಂತಂದ್ರೆ ಡಿಸೈಡ್ ಮಾಡ್ಕೊಂಡು ಬೇಗ ಹೋಗ್ಬೇಕು. ಏನ್ ಮಾಡ್ತೀರ ಹೇಳಿ? ಅನುಮಾನ ಬಗೆಹರಿಸ್ಕೋಬೇಕು ಅಂದ್ರೆ ಈಗ ನಿಮ್ಗೇನು ಆತರ ಅನುಮಾನ ಏನು ಇಲ್ವಾ? ಅದೇ ಬಂದ್ಮೇಲೆ ಒಂದು 5:15 ಬಂದ. ಎಲ್ಲಿಗೆ ಬಂದ್ರೆ? 5 ಗಂಟೆ 4 ಬಂದ ಒಳಗಡೆ. ಎಲ್ಲಿಗೆ ಒಳಗಡೆ? ಅಲ್ಲಿ ಹಾಸ್ಪಿಟ್ಲ್ ಒಳಗೆ. ಹಾಸ್ಪಿಟ್ಲ್ಗೆ ಹೋದಾಗ ಇಳಿಸಿ ಅದೇ ಆಂಬುಲೆನ್ಸ್ ಇದ್ರಲ್ಲೇ ತಳ್ಕೋದ್ರು ಸಹ ಒಳಗೆ. ತಳ್ಕೋಗಿ ನಮ್ಮ ಹೆಂಗಸರು ಒಳಗೆ ಹೋಗಿದ್ರು. ಅಲ್ಲಿ ಇಂದ ಬೆನ್ನೂರು 7 ಗಂಟೆ ಹಿಂದಕ್ಕೆ ಇದು ಮಾಡೋದಂತ ಇಲ್ಲ. ಆಗ ಕೆಳಕ್ ಮನೆ ಕಳೆದ ಡಾಕ್ಟ್ರು ಹೇಳ್ಕೊಂತಾರೆ. ಆಗ 5:15 ಮೇಲೆ 5 ನಮ್ಮ ಯಜಮಾನ ಅವ್ರು ಬಂದರು. ಅವ್ರ ಯಜಮಾನರು ನಾವಿಬ್ರು ಹೋದಾಗ ಕರೆಸ್ಬಿಟ್ಟು ಡಾಕ್ಟ್ರು ಈಗ ಆಗೋಯ್ತು ಕೊಂಡ್ರಿ ಅಂತ ಹೇಳಿ. 5 ಗಂಟೆ ಅಂದ್ರೆ ಬೆಳಗ್ಗೆ ಜಾವ 5 ಗಂಟೆ ನೀವು ಕರ್ಕೊಂಡ್ಬಂದು ಎಷ್ಟೊತ್ತಲ್ಲಿ? ನಾವು 4:15 ಬಂದವು. ಬರುವಾಗ ಚೆನ್ನಾಗೇ ಇದ್ರಾ? ಚೆನ್ನಾಗಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಹೋಗು ಚೆನ್ನಾಗಿದೆ. ಮಗು ಹೆಂಗಿದಾಗ? ಮಗು ಯಾವ ಮಗು? ಗರ್ಭಿಣಿ ಅಲ್ಲ, ಇಬ್ಬರು ಮಗು ಮತ್ತು ತಾಯಿ ಇಬ್ಬರು ಹೊಟ್ಟೆಲ್ ಒಳಗಡೆ ಸುತ್ತಾಗಿದ್ದಾರಲ್ವಾ? ಡೆಲಿವರಿ ಏನಾಗಿಲ್ಲ? ಡೆಲಿವರಿ ಆಗಿಲ್ಲ. ಡ್ಯೂಟಿ ಡಾಕ್ಟ್ರು ಮತ್ತು ಇನ್ನೊಬ್ಬರು ಅಸಿಸ್ಟೆಂಟು ಎಲ್ಲ ಅದನ್ನ ರಿವೈವ್ ಮಾಡೋಕ್ಕೆ ನೋಡಿದ್ದಾರೆ. ಬಟ್ ಆದರೂ ತಾಯಿ ಮಗು ತೀರೋಗಿದ್ದು ಕಂಡು ಬಂದಿತ್ತು. ಕಂಡು ಬಂದಮೇಲೆ ಅದು ಆ್ಯಸ್ ಪರ್ ಲೀಗಲ್ ಪ್ರೊಸೀಜರ್ ಪ್ರಕಾರ ಎನಿ ಬ್ರಾಡ್ ಡೆಡ್ ತಂದಂಥದ್ದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಆ ಸಾವಿಗೆ ನಿಖರವಾದ ಕಾರಣ ತಿಳ್ಕೊಳ್ಳಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡಿ ಅದನ್ನು ನಮ್ಮಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲದೆ ಇರೋದ್ರಿಂದ ನಾವು ಮೈಸೂರು KR ಹಾಸ್ಪಿಟ್ಲಿಗೆ ಅಲ್ಲಿ ಎಕ್ಸ್ಪರ್ಟ್ ಜೊತೆ ಮಾತಾಡಿದಾಗ ಕಳಿಸ್ಕೊಡಿ ಅಂತ ಹೇಳಿದರು. ಆದರೆ ನಾವು ಅಲ್ಲಿ ಕಳಿಸಲಿಕ್ಕೆ ಎಲ್ಲ ಪ್ರಯತ್ನವೂ ಮಾಡ್ದೆ. ಕೊನೆಗೆ ಅವರು ಸಂಬಂಧಿಕರು ಹಾಗೂ ತಾಯಿ ಮತ್ತು ಅವ್ರ ತಂದೆ ನಮಗೆ ಅಲ್ಲಿ ಬೇಡ, ನೀವೇ ಮಾಡಿಕೊಡಿ ಅಂತ ಹೇಳಿದ್ದರಿಂದ ನಾವು ಇಲ್ಲಿ 3 ಜನ ಡಾಕ್ಟ್ರು ಒಗ್ಗಟ್ಟಾಗಿ ಅದನ್ನು ನಿಂತು ಇವಾಗ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ.